ರಸ ಮಾಡ್ಬಿಟ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ರುಬ್ಬಿಡ್ರೆ ಸಾಕ. ರೈಸ್ ಬೇಡವಾ ನಮ್ಗೆ ಹೊಟ್ಟೆ ತುಂಬಕ್ಕೆ? ನಾವು ರೈಸ್ ಇಲ್ಲದೆ ನಮ್ಗೆ ಫಿನಿಶೇ ಆಗಲ್ಲ ಊಟ. ಬ್ಯಾಚುಲರ್ ಇರ್ಲಿ ಸಂಸಾರಸ್ಥರು ಇರ್ಲಿ, ನಿಮ್ಗೆ ಬಡೀರ್ ಮಾಡೋದಕ್ಕೆ ಒಂದು ಅಡುಗೆ ಹೇಳ್ಕೊಡ್ತೀನಿ. ಹೌದಾ? ಸೊ ನಾವು ಯೂಶಲಿ ಏನ್ ಮಾಡ್ತೀವಿ, ಟ್ರಾವೆಲಿಂಗ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಊಟ ಹೊರಗಡೆ ಎಲ್ಲ ತಿನ್ನಕ್ ಕಷ್ಟ ಆಗತ್ತೆ. ನಾವೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅನ್ನೋದು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಅಂತ ದಿನ ಒಂದು ರೆಸಿಪಿ ತಗೊಂಡ್ಬಂದಿದ್ದಾರೆ ಸರ್. ದಿಢೀರ್ ಬಡೀರ್ ಕರ್ಬೇವ್ ರೈಸ್ ಅಂತ. ದಿಢೀರ್ ಬಡೀರ್ ಕರ್ಬೇವ್. ಇದೇನು ಹೊಡಿತೀರಾ, ತಿನ್ನಿಸ್ತೀರಾ? ಅಲ್ಲ, ಹಂಗಲ್ಲ. ಅಂದ್ರೆ ದಡೀರ್ ಬಡಿ ಅಂದ್ರೆ ಅರ್ಧಂಬರ್ಧ ಹಿಂಗೆ ತರ್ರ ಅಂತ ಮಾಡ್ಬಿಟ್ಟು ಹಿಂಗ್ ತಿನ್ಸ್ಬಿಡೋದು. ಹಾಗೆ ದಿಢೀರ್ ಬಡೀರ್ ಕರ್ಬೇವ್ ರೈಸ್. ಸೊ ನಿಮ್ ಮನೆಗೆ ಅಲ್ಲ, ಸೊ ಹೇಳಿ ನಮ್ಮನೇನೆ, ನಂದೇ ಅಡುಗೆ ಮನೆ ಸರ್. ಇಲ್ಲಿಗೆ ನಾನು ಪಾಯ ಹಾಕಿ ಫೌಂಡೇಶನ್ ಹಾಕಿ ಒಂದೊಂದು ಇಟ್ಟಿಗೆನು ಜೋಡಿಸಿ ಸೌರಿಸಿ ಸಜ್ಜಾ ಎಲ್ಲ ಹಾಕಿ ಏನು ಜೋಡಿಸಿದ್ದೀನಲ್ಲ, ಇದೆಲ್ಲ ನಂದೇ ಸರ್. ಅಂದ್ರೆ ಬೆಂಕಿ ತರ ಜೋಡಿಸಿದ್ದೀರಾ ಅಂತನಾ? ಹೌದು, ನೀವೇ ಬೆಂಕಿ. ಓಕೆ, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಿಮ್ ಫೇವರೇಟ್ ಕುಕಿಂಗ್ ಆಯಿಲ್. ನನ್ನ ಫೇವರೇಟ್. ನಂದೇ ಅಷ್ಟೇ ಅಲ್ಲ ಸರ್, ಇಂಡಿಯಾದ ನಂಬರ್ 1 ಆಯಿಲ್ ಇದು, ಗೊತ್ತಾ? ಕೈ ಎಳತೆ ಎಷ್ಟು ಚಿಟಿಕೆ ಎಷ್ಟು ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಅಂದ್ರೆ ಚಿಟಿಕೆ ಎಷ್ಟು ಜೀರಿಗೆ. ಹೌದು. ಎಷ್ಟು ಹಾಕಿದ್ರಿ ಹಸಿಮೆಣಸಿನಕಾಯಿ? 2. ನಂಗೆ ಮೆಣಸಿನಕಾಯಿ ಅಂದ್ರೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಮೆಣಸಿನಕಾಯಿ. ಅಲ್ಲ, ಈರುಳ್ಳಿ ಇಸ್ ಆಪ್ಷನಲ್. ಎಷ್ಟು ಹಾಕೊಂಡ್ರಿ ಈರುಳ್ಳಿ? ಹೌದು, ಜಾಸ್ತಿ ಇಲ್ಲ, ಒಂದು ಅರ್ಧ ಈರುಳ್ಳಿ. ಆಪ್ಷನಲ್ ಇದು. ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಈಗ ಒಂದು ಕೈಗೆ ಮೈಕು, ಒಂದು ಕೈಗೆ ಸೌಟ್ ಕೊಟ್ರೆ ನೀವು ಯಾವ್ದೊಂದು ಚೂಸ್ ಮಾಡ್ತೀರಾ? ಮೈಕು. ಯಾಕೆ? ಇದು ಹೊಟ್ಟೆ ಪಾಡ್ರಿ. ಅದು ಹೊಟ್ಟೆ ಪಾಡೆ. ಇಲ್ಲಿ ದುಡಿದ್ಮೇಲೆ ಅಂಗಡಿಗೆ ಹೋಗಿ ತಗೊಂಡ್ಬಂದು ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದು. ಸೊ ಫಸ್ಟ್ ಇದು ಬೇಕು, ಆಮೇಲೆ ಇದು ಹೊಟ್ಟೆ ತುಂಬಿಸತ್ತೆ, ಮನಸ್ಸು ತುಂಬಿಸತ್ತೆ. ಅದಕ್ಕೆ ಎಕ್ಸಾಕ್ಟ್ಲಿ. ಒಂದ್ ಸ್ವಲ್ಪ ಅರ್ಶನ ಹಾಕೋಣ. ಹಾಕಿ ಅಣ್ಣ, ಅರ್ಶನ ಹಾಕಿ. ಚಿಟಿಕೆ. ಮದ್ವೆ ಆದ್ಮೇಲೆಲ್ಲ ಅರ್ಶನ ಜಾಸ್ತಿ ಹಾಕೋಬೇಕು. ಯಾಕೆ ಹೇಳಿ? ದಿನ ಗಾಯ ಆಗ್ತದೆ. ಕರ್ಬೇವಿನ ಸೊಪ್ಪು ಒಂಚೂರು, ಜಾಸ್ತಿ ಇಲ್ಲ. ಕರ್ಬೇವ್ ರೈಸ್ ಅಲ್ವಾ, ಸ್ವಲ್ಪ ಇದು ಕಹಿ ಅಂತ ಅನ್ಸಿದ್ರು ಆ ಒಗ್ಗರಣೆಗೆ ಒಂದ್ ಸ್ವಲ್ಪ ಚಾಪ್ ಮಾಡ್ಕೊಂಡಿರುವಂತಹ ಕರ್ಬೇವ್ ಇದೆ, ಅದನ್ನ ಹಾಕ್ಬಿಡೋಣ. ನೋಡಕ್ ಇದು ಕಸ್ತೂರಿ ಮೇಥಿ ತರ ಕಾಣಿಸುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ಸೊ ನೀವು ಅದೇನೋ ಗಡಬಡ ಏನೋ ಅಂದ್ರಲ್ಲ, ಏನದು? ದಿಢೀರ್ ಬಡೀರ್. ಸೊ ಇದೇ ಬಡೀರ್ ಹಂಗಾರೆ. ಇದನ್ನೇ ಬಡ್ದಿರೋದು, ಇದೇ ಬಡೀರು. ಹಿಂಗೆ. ಆಮೇಲೆ ಇವಾಗ ರೈಟ್ ಟೈಮ್ ಟು ಆಡ್ ಸಾಲ್ಟ್. ಬೇಕಾದ್ರೆ ಒಂದ್ ಸ್ವಲ್ಪ ಕಳಗೆ ಬೀಜನೂ ಹಾಕೋಬಹುದು. ಉಪ್ಪು ಎಷ್ಟು ಹಾಕಿದ್ರಿ? ಒಂದ್ 4 ಅಂದ್ರೆ 1 ಚಮಚ. ಓಕೆ, ಇದೊಂದು ಚೂರ್ ಫ್ರೈ ಆಗೋ ಗ್ಯಾಪ್ ಅಲ್ಲಿ ಒಂದು ಕೇಳ್ಬಿಡ್ತೀನಿ. ಉಪ್ಪಿಟ್ಟು ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ್ಲೂ ಟ್ರೆಂಡ್ ಆಗಲ್ಲ? ಯಾಕಂದ್ರೆ ಉಪ್ಪಿ ಒಂದು ತುಂಬಾ ಚೆನ್ನಾಗಿ ಟ್ರೆಂಡ್ ಆಗಿತ್ತು. ಅದಕ್ಕೆ ಒಂಥರ ಸಿನಿಮಾಟಿಕ್ ಆನ್ಸರ್ ಆಯ್ತು. ನಾನ್ ಎಕ್ಸೆಪ್ಟ್ ಮಾಡ್ಕೋತೀನಿ, ಬಟ್ ನಮ್ ಜನಸಾಮಾನ್ಯರು ಎಕ್ಸೆಪ್ಟ್ ಮಾಡ್ಕೋಬೇಕಲ್ವಾ? ಹಾಗಾಗಿ ಏನಕ್ಕೆ ಹೇಳಿ, ಇವಾಗ ನಿಮ್ ಉತ್ತರ ಏನ್ ಹೇಳಿ? ನಾನು 1000 ಉತ್ತರ ಹೇಳ್ತೀನಪ್ಪ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ ತಲೆಗೆ ಒಗ್ಗರಣೆ ಹಾಕ್ಬೇಕು, ನಿಮ್ ತಲೆಗೆ ಒಂಚೂರು ಒಗ್ಗರಣೆ ಕೊಡಿ. ಗೊತ್ತಿಲ್ಲ ಯಾಕೆ ಅಂದ್ರೆ ಇದಕ್ಕೆ ಎಷ್ಟೇ ಫಿಲ್ಟರ್ ಹಾಕಿದ್ರು ಉಪ್ಪಿಟ್ಟ ಅಂತಾರಲ್ಲ, ಅದು ಪೂರ್ ಜೋಕ್ ಇದು. ಪಿಜಿ ಅನ್ನೋದು. ಅದಕ್ಕೆ ಇದನ್ನು ಪಿಜಿ ಅನ್ನೋದು. ಡಿಡ್ ಐ ಟೆಲ್ ಯು ದಿಸ್ ರಿಚ್ ಜೋಕ್? ಯು ಶುಡ್ ಲಾಫ್ ಲೈಕ್. ಡಿಡ್ ಐ ಟೆಲ್ ಯು? ನೋ ಜೋಶಿ ಅಣ್ಣ, ಡೋಂಟ್ ಮಿಸ್ಟೇಕ್ ಮೀ. ಬಟ್ ನಾನು ಆಕ್ಚುಲಿ ಉಪ್ಪಿಟ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಉಪ್ಪಿಟ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನೀವು? ಅಫ್ಕೋರ್ಸ್. ಯಾವ ತರ ಉಪ್ಪಿಟ್ಟು ಮಾಡ್ಬೋದು ಗೊತ್ತಾ? ಆಲೂಗಡ್ಡೆ ಈರುಳ್ಳಿ ಉಪ್ಪಿಟ್ಟು ಮಾಡ್ಬೋದು, ಆಮೇಲೆ ಕಳಕೆ ಬೀಜದ ಉಪ್ಪಿಟ್ಟು ಮಾಡ್ಬೋದು, ಬೋರ್ಡ್ ಉಪ್ಪಿಟ್ಟು ಮಾಡ್ಬೋದು, ಸೌತೆಕಾಯಿ ಉಪ್ಪಿಟ್ಟು ಮಾಡ್ಬೋದು, ಪನ್ನೀರ್ ಉಪ್ಪಿಟ್ಟು ಮಾಡ್ಬೋದು. ಆಮೇಲೆ ಏನು ಇಲ್ಲ ಅಂದ್ರೆ ಸುಮ್ಮನೆ ಉಪ್ಪಿಟ್ಟು ಅಂತ ಹೆಸರು ಅನ್ಕೊಂಡು ತಿನ್ಬೋದು. ಬೋರ್ಡ್ ಉಪ್ಪಿಟ್ಟು ಅಂದೇನು ತಲೆ ಬಳಸ್ಕೊಂಡು ಮಾಡ್ತೀರಾ? ಇಲ್ಲ, ಅದಕ್ಕೆ ಏನಾಗಿರೋ ಬೋರ್ಡ್ ಆಗಿರುತ್ತೆ. ಬರೀ ಒಂಚೂರು ತುಪ್ಪ, ಒಗ್ಗರಣೆ. ಅದು ಎಸ್ಪೆಷಲಿ ಹುಷಾರಿಲ್ದಿರೋವಾಗ ಇಷ್ಟು ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿಂದ್ರೆ ಸದ್ದ ಪೂರೆಗೆ. ಸೊ ಇವಾಗ ಆಯ್ತಲ್ವಾ? ಆಯ್ತು. ಹಾಕೋಣ, ಕಲ್ಸೋಣ ಇದನ್ನ. ನೋಡಿ, ಸೊ ಇವಾಗ ದಿಢೀರ್ ಬಡೀರಲ್ಲಿ ಮಾಡಿರುವಂತಹ ಈ ಒಂದು ಕರ್ಬೇವ್ ರೈಸ್ ಅಂತ. ಸೂಪರ್. ಓಕೆ, ಸೊ ಏನೋ ಇದ್ದಿದ್ರಲ್ಲಿ ಅಡುಗೆ ಮಾಡಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ನಾನು ಚೆನ್ನಾಗಿ ಮಾಡೋದು ಅಂದ್ರೆ ಕಾಯಿ ಸಾಸಿವೆ ಚಿತ್ರಾನ್ನ, ಅದು ನಮ್ಮ ಮಾವನ ಹತ್ರ ಕಲ್ತಿದ್ದು. ಇದಕ್ಕಿಂತ ನಾನು ಚೆನ್ನಾಗಿ ಮಾಡೋದು ಅಂದ್ರೆ ಒಳ್ಳೆ ಪನ್ನೀರ್ ಫ್ರೈಡ್ ರೈಸ್. ಓಕೆ, ಸೊ ನಾವು ಟೇಸ್ಟ್ ಮಾಡ್ಬಿಡೋಣ. ತಗೊಳ್ಳಿ, ನೀವು ಇಬ್ರು ಒಟ್ಟಿಗೆ ತಿನ್ನೋಣ. ಆಗಿದೆ ಆಕ್ಚುಲಿ, ಸೂಪರ್ ಆಗಿದೆ. ತುಂಬಾ ಈಸಿ ಮಾಡ್ಕೊಳ್ಳೋದು. ಆಕ್ಚುಲಿ ಇಷ್ಟು ಈಸಿಯಾಗಿ ಅಡುಗೆ ಆಗುತ್ತೆ ಅಂದ್ರೆ ಮನೇಲಿ ಯಾರು ತಾನೇ ಅಡುಗೆ ಮಾಡಕ್ಕೆ ಇಷ್ಟಪಡಲ್ಲ ಹೇಳಿ. ಇವತ್ತು ನಮ್ಮ ವಿನಾಯಕ್ ಜೋಶಿ ಅವರ ದಿಢೀರ್ ಬಡೀರ್ ಕರ್ಬೇವ್ ರೈಸ್ ನನ್ನ ಕಡೆಯಿಂದ
ದಿಢೀರ್ ಬಡೀರ್ ಕರಿಬೇವು ರೈಸ್ ಮಾಡುವ ವಿಧಾನ. ಒಂದು ಬಾಣಲೆಗೆ 3 ಚಮಚ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ 1 ಟೀ ಚಮಚ ಸಾಸಿವೆ ಮತ್ತು 1 ಟೀ ಚಮಚ ಜೀರಿಗೆ ಹಾಕಿ ನಂತರ 2 ಸೀಳಿದ ಹಸಿಮೆಣಸಿನಕಾಯಿ, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಕರಿಬೇವು ಹಾಗೂ ಸಣ್ಣದಾಗಿ ಕತ್ತರಿಸಿದ ಕರಿಬೇವು ಸೇರಿಸಿ ಕೈಯಾಡಿಸಿ. ಒಗ್ಗರಣೆ ಸಿದ್ಧವಾದ ನಂತರ ಮೊದಲೇ ಬೇಯಿಸಿಟ್ಟುಕೊಂಡ ಅನ್ನವನ್ನು ಬಾಣಲೆಗೆ ಹಾಕಿ ಒಗ್ಗರಣೆಯು ಅನ್ನಕ್ಕೆ ಚೆನ್ನಾಗಿ ಹಿಡಿಯುವಂತೆ ಮಿಕ್ಸ್ ಮಾಡಿದರೆ ಘಮಘಮಿಸುವ ದಿಢೀರ್ ಕರಿಬೇವು ರೈಸ್ ಸವಿಯಲು ಸಿದ್ಧ. ವಿನಾಯಕಣ್ಣ, ನಿಮ್ಮ ಲೈಫ್ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ ಅಂತ ನಮ್ಮ ಕಡೆಯಿಂದ ಒಂದು ಪುಟಾಣಿ ಗಿಫ್ಟು ನಿಮಗೋಸ್ಕರ.